ಬಂಧುಗಳೇ ನಮಸ್ಕಾರ. ವೆರಿ ಇಂಟರೆಸ್ಟಿಂಗ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ದಯಮಾಡಿ ಹೆಚ್ಚಿನ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ರಂಗಿತ ರಂಗ, ಈ ನನ್ನ ತಾಯಿ ಅವತಾರ ನೋಡಿ ಇನ್ನೇನು ಹೇಳಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಈ ಮಮತಾ ಬ್ಯಾನರ್ಜಿ ಒಂದು ಹೊಸ ಅವತಾರ ಬೇರೆ ಎತ್ತಿದ್ರು. ಇವಾಗ ಅಡ್ವೊಕೇಟ್ ಕೋಟ್ ಹಾಕೊಂಡು ಹೈಕೋರ್ಟ್ ಒಳಗಡೆ ನುಗ್ಗರು, ಕಲ್ಕಟ್ಟ ಹೈಕೋರ್ಟಲ್ಲಿ. ಇನ್ನೇನು ಹಿಂಗೆ ಮಾಡೋಕ್ಕೆ ಕೆಲಸ ಇಲ್ವಲ್ಲ? ಮುಖ್ಯಮಂತ್ರಿ ಸೀಟು ಹೊಗೆ, MLA ಸೀಟು ಹೊಗೆ. ಈವನ್ ಅಟ್ಲೀಸ್ಟ್ MLA ಆಗಿದ್ದರೆ ವಿಧಾನಸೌಧಕ್ಕಾರ ಹೋಗಿ ಕೂತ್ಕೊಂಡು ಬಾಯ್ ಬಿಡ್ಕೋಬೋದಾಗಿತ್ತು. ಈಗ ಅದು ಯೋಗ್ಯತೆ ಇಲ್ದಂಗೆ ಮಾಡಿಬಿಟ್ರು ಅಲ್ಲಿನ ಜನ. ಈಗ ಅಲ್ಲೆಲ್ಲೋ ಮೂಲೆಗೆ ಬಿದ್ದಿರೋ ಕರಿಕೋಟೆ ಇರಿಸ್ಕೊಂಡು ಹೈಕೋರ್ಟ್ ಒಳಗಡೆ ಹೋದರು. ಈಗ ಒಂದು ಎಲೆಕ್ಷನಿಗೆ ಮುಂಚೆನೂ ಅಷ್ಟೇ SIR ವಿಷಯ ಎತ್ಕೊಂಡು ಕರಿಕೋಟ್ ಹಾಕ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ಕ್ಯಾರೆ ತುಮಾರೆ ಅನ್ನಲಿಲ್ಲ, ಒಂದು ಸಣ್ಣ ರಿಕ್ವೆಸ್ಟು ಕನ್ಸಿಡರ್ ಮಾಡಲಿಲ್ಲ. ಮುಖಕ್ಕೆ ಕುಗಿದ್ಬಿಟ್ಟು ಕಳಿಸಿತ್ತು. SIR ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಂತೇಳಿ ಈಗ ಹೊಸ ಅವತಾರ ಎತ್ಕೊಂಡು ಅಬ್ಬರ ಇಟ್ಕೊಂಡು ಹೈಕೋರ್ಟ್ ಒಳಗಡೆ ಹೋಗಿ ಏನೋ ನಾಟಕ ಆಡೋಕೆ ಹೋದ್ರು. ಆ ಒಳಗಡೆಗೆ ಹೋಗೋಕೆ ಮುಂಚೆ ಆಚೆ ಕಡೆಗೆ ನಡೀತಲ್ಲ ಸೀನು. ಮುಂದುಗಡೆ ನೀವೆಲ್ಲ ನೋಡಿರ್ತೀರಿ ಅಥವಾ ನೋಡದೇ ಇರೋ ದಯಮಾಡಿ ನೋಡಿ ಆ ವಿಡಿಯೋನ. ಅಂಥ ಅವಮಾನ ಜಗತ್ತಲ್ಲಿ ಯಾರಿಗಾದ್ರೂ ಮಾನ ಮರ್ಯಾದೆ ಇರೋರ್ಗಾಗಿದ್ದಿದ್ರೆ, ಒಂದಿಷ್ಟಾದರೂ ಮಾನ ಮರ್ಯಾದೆ ಇರೋರ್ಗಾಗಿದ್ದಿದ್ರೆ ಬಿಡಿ, ಅದು ಮಾನ ಮರ್ಯಾದೆ ಇರೋರಿಗೆ ವಿಷಯ. EMನ್ಗೆ ಯಾಕೆ ಕೇಳಬೇಕು ಅದನ್ನ? ಕರಿಕೋಟ್ ಹಾಕ್ಕೊಂಡು ಆ ಹೈಕೋರ್ಟ್ ಕಾರಿಡಾರಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿನ ಅಡ್ವೊಕೇಟ್ಗಳು ಚೋರ್ ಚೋರ್ ಕಳ್ಳಿ ಕಳ್ಳಿ ಅಂತ ಕಿರ್ಸ್ತಾ ಇದ್ದಾರೆ. PC ಚೋರ್, ಬೈಜೋ ಚೋರ್ ಅಂದರೆ ಮಮತಾ ಬ್ಯಾನರ್ಜಿನ ಕಳ್ಳಿ, ಅವಳು ಬಾಮೈದ ಅಭಿಷೇಕ್ ಬ್ಯಾನರ್ಜಿಗೆ ಹೇಳಿದ್ದು ಬೈಜೋ ಅಂತೇಳಿ. ಬೈಜೋ ಚೋರ್ ಕಳ್ಳಿ 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 ಅಂತ ಕಿರ್ಸ್ತಾ ಇದ್ದಾರೆ. ಅವ್ರ ಮಧ್ಯೆ ಮಾನ ಮರ್ಯಾದೆ ಇಲ್ದಂಗೆ ಹೋಗಿದ್ದು ನೋಡಿ. ಯಾವ ಮಮತಾ ಬ್ಯಾನರ್ಜಿ ಅಂತ ಹೇಳಿದ್ರೆ 15 ವರ್ಷ ಮುಖ್ಯಮಂತ್ರಿ ಆಗಿದ್ದಾಗ ದಾರಿಲಿ ಯಾರಾದ್ರೂ ಜೈ ಶ್ರೀರಾಮ್ ಹೇಳಿದ್ದು ಕೇಳಿಸ್ತು ಅಂತ ಹೇಳಿದ್ರೆ ಕಾರಿಂದ ಇಳಿದು ಅವ್ರ ಮೇಲ್ಗಡೆಗೆ ಜಗಳಕ್ಕೆ ಹೋಗಿ ಅವ್ರಿಗೆ ಪೊಲೀಸ್ ಕೇಸ್ ಹಾಕ್ಸ್ಬಿಟ್ಟು ಜೈಲಿಗೆ ಹಾಕ್ಸ್ಬಿಡೋದು ಈ ಮಮತಾ ಬ್ಯಾನರ್ಜಿ. ಜೈ ಶ್ರೀರಾಮ್ ಅನ್ನಂಗಿರಲಿಲ್ಲ. ಹೆಂಗೆ 15 ವರ್ಷ ಕಪಿಮುಷ್ಟಿ ಒಳಗಡೆಗೆ ಬಂಗಾಳ ಆಯಿತು ಅಂತ ಹೇಳಿದ್ರೆ ಈ ಅಮ್ಮನಿಗೆ ಇಷ್ಟ ಆಗಿರೋ ಮಾತು ಒಂದು ಪದ ಬರೋಂಗಿರಲಿಲ್ಲ. ಜೈ ಶ್ರೀರಾಮ್ ಅಂದರೆ ಈ ಅಮ್ಮನಿಗೆ ಮೈಗೆಲ್ಲ ನಡ್ಕ ಬಂದ್ಬಿಡೋದು, ಚೋಳಕ್ಕೆ ಹತ್ತದಂಗೆ ಆಗ್ಬಿಡೋದು ಮೈಗೆಲ್ಲನೂ. ಜೈಲಿಗೆ ಹಾಕ್ಸ್ಬಿಡೋರು ಅವ್ರನ್ನ. ಇವತ್ತು ಇಡೀ ಬಂಗಾಳವೇ ಜೈ ಶ್ರೀರಾಮ್ ಅಂತ ಕಿರ್ಚುತ್ತೆ. ಬರೀ ಕಿರ್ಚೋದಷ್ಟೇ ಅಲ್ಲ, PC ಚೋರ್, ಬೈಜೋ ಚೋರ್, ಚೋರ್ 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 ಚೋರ್, TMC ಚೋರ್, ಮಮತಾ ಚೋರ್. ಇವತ್ತು ಕಾರಿಡಾರಲ್ಲಿ ಲಾಯರ್ಗಳು ಇದ್ದಿದ್ದು ಅಲ್ಲಾರು BJP ಕಾರ್ಯಕರ್ತರಿರಲಿಲ್ಲ, NDA ಕಾರ್ಯಕರ್ತರು ಯಾರು ಇರಲಿಲ್ಲ. ಮತ್ತು ಇಡೀ ರಾಜ್ಯದಲ್ಲಿ ಜನ ಜೈ ಶ್ರೀರಾಮ್ ಕೂಗ್ತಿರೋದು, ಕಳ್ಳಿ ಕಳ್ಳಿ ಅಂತ ಕೂಗ್ತಿರೋದು ಅವ್ರು ಯಾರು BJP ಕಾರ್ಯಕರ್ತರಲ್ಲ, ಸಾಮಾನ್ಯ ಜನ. ಆ ಕಳ್ಳಿ 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 ಅನ್ನಿಸ್ಕೊಂಡು ಹೈಕೋರ್ಟ್ ಒಳಗಡೆ ಹೋಗಿ ಕೇಸ್ನ ಆರ್ಗ್ಯೂ ಮಾಡೋಕ್ಕೆ ಹೋಗಿದ್ದು. ಏನು ಕೇಸು? ಇವರ TMC ನಾಯಕ ಕುನಾಲ್ ಘೋಷ್ ಮಗ, ಅವರು ಅಡ್ವೊಕೇಟು, ಅವರನ್ನು ಕೇಸ್ ಹಾಕಿದರೆ ಚುನಾವಣೆ ಮುಗಿದ ಮೇಲೆ BJP ಗೆದ್ದ ಮೇಲೆ TMC ಕಾರ್ಯಕರ್ತರ ಮೇಲೆ ಹಲ್ಲೆಗಳಾಗ್ತಾ ಇದೆ, TMC ಆಫೀಸ್ ಮೇಲೆ ಹಲ್ಲೆಗಳಾಗ್ತಾ ಇದೆ. 10 ಜನ ನಮ್ಮವ್ರು ಸತ್ತೋಗೋರೆ ಅಂತೇಳಿ. ಏನು ಮೂರು ಬಿಟ್ಟವರು ರೀ? ಯಾರು ಹಿಂಸೆ ವಿಚಾರ ಮಾತಾಡ್ತಿರೋದು, ಯಾರು ಹಲ್ಲೆ ವಿಚಾರ ಮಾತಾಡ್ತಿರೋದು? 2021ರಲ್ಲಿ ಸುಮಾರು 517 ಜನ ಪ್ರಾಣ ಬಿಟ್ಟರು ರೀ ಈ ಎಲೆಕ್ಷನ್ ಗಲಾಟೆಯಲ್ಲಿ. ಇದೇ ಮಮತಾ ಬ್ಯಾನರ್ಜಿ ಕೆಳಗಡೆ 5118 ಕುಟುಂಬಗಳು ರಾಜ್ಯನ ಬಿಟ್ಟು ಬೇರೆ ಬೇರೆ ರಾಜ್ಯ ಕೊಡೋದು, ಅಸ್ಸಾಂ ಕೊಡೋದು. ಈಗ ವಾಪಸ್ ಬರ್ತಾ ಇದ್ದಾರೆ 5 ವರ್ಷ ಮುಗಿದ ಮೇಲೆ. ಇನ್ನೆಂಥ ನರಕ ಸೃಷ್ಟಿ ಮಾಡಿಬಿಟ್ಟಿದ್ರು. ಎಷ್ಟು ಹಿಂದೂ ಹೆಣ್ಮಕ್ಳ ಅತ್ಯಾಚಾರ ಆಯಿತು, ಎಷ್ಟು ಜನ ಮಕ್ಕಳ ಮುಂದೆ ತಂದೆ ತಾಯಿಗಳ ಹತ್ಯೆ ಆಯಿತು, ತಂದೆ ತಾಯಿ ಮುಂದೆ ಮಕ್ಕಳ ಹತ್ಯೆ ಆಯಿತು, ಲೆಕ್ಕನೇ ಸಿಕ್ಕಿರಲಿಲ್ಲ. 1000 ಗಟ್ಟಲೆ ಹಳ್ಳಿಗೆ ಬೆಂಕಿ ಇಕ್ತಿದ್ರು. ಈ ಜಮೀನಲ್ಲಿ ಬೆಳೆದು ನಿಂತಿರೋ ಬೆಳೆಗೆ ಪೆಟ್ರೋಲ್ ಇದು ಅಷ್ಟಕ್ಕೂ ಬೆಂಕಿ ಇಟ್ಬಿಡೋರು TMC ಗುಂಡಾಗಳು. ಈ ರಾಕ್ಷಸಿ ತುಟುಕ್ ಪಿಟುಕ್ ಅಂತಿರಲಿಲ್ಲ ಅವಾಗ. ಈಗ ಹೈಕೋರ್ಟ್ಗೆ ಹೋಗಿ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇರೋದು. ಯಾವ ವಿಚಾರದಲ್ಲಿ? TMC ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಇದೆಯಂತೆ, ಆಫೀಸ್ಗಳಿಗೆಲ್ಲ ಅಟ್ಯಾಕ್ ಮಾಡ್ತಾ ಇದ್ದಾರಂತೆ, 10 ಜನ ಸತ್ತಿದ್ದಾರಂತೆ. ಇನ್ನೊಂದು ಬೀದಿ ನಾಟಕ ಏನು ಗೊತ್ತಾ? ಈ 10 ಜನದಲ್ಲಿ ಅವ್ರು ಹೇಳಿದ್ ನೋಡಬೇಕಿತ್ತು, ಈ 10 ಜನದಲ್ಲಿ 6 ಜನ ಹಿಂದೂಗಳು. ಅಬ್ಬಾ ಮಮತಕ್ಕ, ಈಗ ಹಿಂದೂಗಳ ನೆನಪು ಬರ್ತಾ ಇದೆಯಾ? ಸತ್ತಿರೋರಲ್ಲಿ 6 ಜನ ಹಿಂದೂಗಳಂತೆ. ಬಾಯ್ ಬಿಟ್ಟರೆ ಹಸಿ ಸುಳ್ಳು. ಸತ್ತಿರೋದೇ 4 ಜನ ಅಫಿಷಿಯಲ್ಸ್ ರೆಕಾರ್ಡ್ ಪ್ರಕಾರ. ಅದರಲ್ಲಿ 2 TMC ಅವರು, 2 BJP ಅವರು. 6 ಜನ ಹಿಂದೂಗಳು. ಅದರ ಅರ್ಥ ಏನು? BJP ಸರ್ಕಾರ ಯಾವ ಹಿಂದೂಗಳ ಓಟಿಂದ ಗೆದ್ಬಿಟ್ಟು ಬಂದಿದೆ ಅದು ಹಿಂದೂಗಳಿಗೆ ಅನ್ಯಾಯ ಮಾಡ್ತಿದೆ ಅಂತೇಳಿ ಮೊಸಳೆ ಕಣ್ಣೀರು ಸೂಸ್ಕೊಂಡು ಹೇಳೋ ಮಾತು. 6 ಜನ ಹಿಂದೂಗಳು ಅಂತ ಜ್ಞಾಪಕ ಬಂದ್ಬಿಡ್ತು ಮಮತಾ ಬ್ಯಾನರ್ಜಿಗೆ. ಅದಾದ ಮೇಲೆ ಇನ್ನೊಂದು ಮಜಾ ಕೇಳಿ. ಈ ರಾಜ್ಯದಲ್ಲಿ ಬುಲ್ಡೋಸರ್ ಆಡಳಿತ ಬರ್ತಾ ಇದೆ. ಹೌದು ರೀ, ಬುಲ್ಡೋಜರ್ ಆಡಳಿತ ಬಂದೇ ಬರುತ್ತೆ. ಸುವೇಂದು ಅಧಿಕಾರಿ ಆಗಲಿ ಶುರು ಮಾಡಿದ್ದಾರೆ. ಬುಲ್ಡೋಜರ್ ಆಡಳಿತ ಅಂದ್ರೇನು? ಯಾವುದ್ರ ಮೇಲೆ ಬುಲ್ಡೋಜರ್ನ ಹಚ್ಚೋದು? ಇಲ್ಲಿವರೆಗೂ ಲೋಯರ್ ಕೋರ್ಟ್ ಆಗಲಿ, ಹೈಕೋರ್ಟ್ ಆಗಲಿ, ಸುಪ್ರೀಂ ಕೋರ್ಟ್ ಆಗಲಿ ಯಾವುದೇ ಬುಲ್ಡೋಜರ್ ಆಕ್ಷನ್ಗೆ, ಸರ್ಕಾರ ಮಾಡಿರೋ ಬುಲ್ಡೋಜರ್ ಆಕ್ಷನ್ನ ತಪ್ಪು ಅಂತ ಹೇಳೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಬುಲ್ಡೋಜರ್ ಯಾವಾಗ
ಸರ್ಕಾರ ನುಗ್ಸುತ್ತೆ ಅಂತ ಹೇಳಿದ್ರೆ, ಯಾವಾಗ ಸರ್ಕಾರದ ಭೂಮಿಗಳ ಅತಿಕ್ರಮಣ ಆಗಿರುತ್ತೆ, ಸರ್ಕಾರದ ಭೂಮಿಗಳ ಅತಿಕ್ರಮಣ ಆಗಿ ಹೇಳಿದ ಮೇಲೂ ನೋಟಿಸ್ ಕೊಟ್ಟ ಮೇಲೂ ತೆರವು ಮಾಡದೇ ಇದ್ರೆ ಆಗ ಸಂವಿಧಾನವೇ ಕೊಟ್ಟಂತಹ ಒಂದು ಅವಕಾಶ ಅದನ್ನ ನೆಲಸಮ ಮಾಡಬೇಕು ಅಂತ ಹೇಳಿ, ಅತಿಕ್ರಮಣವನ್ನು ನೆಲಸಮ ಮಾಡಬೇಕು. ಅದೇ ಬುಲ್ಡೋಸರ್. ಹೌದು, ಪಶ್ಚಿಮ ಬಂಗಾಳಕ್ಕೆ ಬಂದಿದೆ, ಹಳ್ಳಿಗೂ ಬರುತ್ತೆ, ಇನ್ಮೇಲೆ ಊರಿಗೂ ಬರುತ್ತೆ, ಕೇರಿಗೂ ಬರುತ್ತೆ. ಎಲ್ಲಿ ಈ ಮಮತಾ ಬ್ಯಾನರ್ಜಿಯ ರಾಕ್ಷಸಿ ರಾಜ್ಯದಲ್ಲಿ ಆ ಶೈತಾನ್ಗಳು, ಬಾಂಗ್ಲಾ ನುಸುಳುಕೋರರು, ಮಿಯಾ ಮುಸ್ಲಿಮರು, TMC ಗೂಂಡಾಗಳು ಸಿಕ್ಕ ಜಾಗಲ್ಲ, ಇವ್ರ ಅಪ್ಪನ ಜಾಗ ಅಂತ ಹೇಳಿ ಅಂಗ್ಲೆಗಳು, ಬಂಗ್ಲೆಗಳು, ಕಾಂಪ್ಲೆಕ್ಸ್ಗಳು ಕಟ್ಕೊಂಡಿದ್ರಲ್ಲ, ಅದನ್ನೆಲ್ಲವನ್ನು ನೆಲಸಮ ಮಾಡೋದಕ್ಕೆ ಬುಲ್ಡೋಸರ್ ಬಂದಿದೆ. ಉತ್ತರ ಪ್ರದೇಶದಲ್ಲೂ ಕೂಡ ಸಾವಿರಾರು ಸರಿ ಬುಲ್ಡೋಸರ್ ನುಗ್ಗೋದು ಯಾವ ಕೋರ್ಟ್ ತಪ್ಪು ಅಂತ ಹೇಳಿಲ್ಲ. ಅಸ್ಸಾಮಲ್ಲಿ ನುಗ್ತಾ ಇದೆ, ಉತ್ತರಾಖಂಡದಲ್ಲಿ ನುಗ್ತಾ ಇದೆ, ಗುಜರಾತಲ್ಲಿ ನುಗ್ತಾ ಇದೆ, ಮಧ್ಯಪ್ರದೇಶದಲ್ಲಿ ನುಗ್ತಾ ಇದೆ, ಈಗಾಗಲೇ ಬಂಗಾಳದಲ್ಲೂ ನುಗ್ಗಕ್ಕೆ ಶುರುವಾಗಿದೆ. ಓ ದೀದಿ, ನೀನು ಮಾಡಿರೋ ಅನಾಚಾರಗಳನ್ನ ತೊಳೆಯೋದಕ್ಕೆ, ಅದು ಸರಿ ಮಾಡೋದಕ್ಕೆ ವರ್ಷಗಳ ಬೇಕು. ಎಷ್ಟೇಳೋ ವರ್ಷಗಳ. ಈಗ ಹೊಸ ನಾಡು ಕಾಡ್ಕೊಂಡು ಹೈಕೋರ್ಟಿಗೆ ಬಂದಿರೋದು ನಾಚಿಕೆ ಆಗಲ್ವಾ? ಇಲ್ಲಿ ಹಿಂಸೆ ನಡೀತಿದೆ ಅಂತ ಹೇಳೋದಕ್ಕೆ. 15 ವರ್ಷಗಳ ಕಾಲ ಹಿಂದೂ ಸಮುದಾಯ ಆ ಹಿಂಸೆಯ ನರಕದಲ್ಲಿ ಬೆಂದೋಯ್ತಲ್ಲ, ಆಗ ಹಿಂಸೆ ಕಾಣಲಿಲ್ಲ ಮಮತಾ ಬ್ಯಾನರ್ಜಿಗೆ. ಇವತ್ತು ಬಂದು ಮೀಡಿಯಾ ಮುಂದೆ ನಾಟಕ ಆಡ್ಕೊಂಡು, ಜನಗಳ ಮುಂದೆ ನಾಟಕ ಆಡ್ಕೊಂಡು, ಹೈಕೋರ್ಟಲ್ಲಿ ಹೈಡ್ರಾಮಾ. ಸುವೇಂದ್ರ ಅಧಿಕಾರಿ ಎಲ್ಲರಿಗೂ ಸರಿಯಾಗಿ ಹುರಿತಾವ್ರೆ. ಈಗಾಗಲೇ ಆಲ್ಮೋಸ್ಟ್ 4 ಹೈ ಪ್ರೊಫೈಲ್ ಅರೆಸ್ಟ್ಗಳು. ಸುವೇಂದ್ರ ಅಧಿಕಾರಿ ಸುಮ್ಮನೆ ಕೂತಿಲ್ಲ ಅಥವಾ ಟೈಮ್ ತಗೊತಾ ಇಲ್ಲ, ಬಂದ ಕ್ಷಣದಿಂದನೇ ಶುರುವಾಗಿದೆ ಮಾರಿ ಹಬ್ಬ. ಎಂತೆಂಥವ್ರು ಜೈಲಿಗೆ ಹೋಗಿದ್ದು. ಗಾರ್ಗಾ ಚಟರ್ಜಿ ಇವನೆಂಥ ಸ್ಕೌಂಡ್ರಲ್ ಅಂದರೆ, ಒಂದು ಅಸೋಸಿಯೇಷನ್ ಹೆಸರಿಟ್ಕೊಂಡು ಎಲ್ಲರನ್ನೂ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಎಲ್ಲರ ಹತ್ರನೂ ವಸೂಲಿ ಮಾಡ್ತಾ ಇದ್ದ. ನರ್ಕ ಮಾಡಿಬಿಟ್ಟಿದ್ದ ಬಾಳ್ಗಳನ್ನ. ಇವನಿಗೆ TMC ಸಪೋರ್ಟ್ ಇತ್ತು, ಮಮತಾ ಬ್ಯಾನರ್ಜಿ ಸಪೋರ್ಟ್ ಇತ್ತು. ಆ ಗರ್ಗಾ ಚಟರ್ಜಿ ನೋಡಿ, ಅವನನ್ನು ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಮನೆ ಒಳಗಡೆಗೆ ನುಗ್ಗಿದ್ರೆ ಟಾಯ್ಲೆಟ್ದು ಲಾಕ್ ಆಗೋಗಿತ್ತು. ಟಾಯ್ಲೆಟ್ನ ಓಪನ್ ಮಾಡಿಸಿ ಅಂತ ಕೇಳಿದ್ರೆ, ಇಲ್ಲ ಗರ್ಗಾ ಚಟರ್ಜಿ ಹೆಂಡತಿ ಇದ್ರಲ್ಲ ಒಳಗಡೆಗೆ ಅಂತ ಹೇಳಿದ್ರು. ಸರಿ ಆಯಿತು ಬಿಡಿ, ಹಾಗಾದ್ರೆ ನೋಡ್ತೀವಿ ಅಂತ ಹೇಳಿ ಹೆಣ್ಮಕ್ಳು ಏನು ಪೊಲೀಸ್ನ ಕರ್ಸ್ಕೊಂಬಂದ್ಬಿಟ್ಟು ಆ ಟಾಯ್ಲೆಟ್ನ ಓಪನ್ ಮಾಡಿದ್ರೆ ಒಳಗಡೆಯಿಂದ ಬುರ್ಕ ಹಾಕೊಂಡೊಬ್ರು ಆಚೆ ಕಡೆಗೆ ಬಂದರು. ಬುರ್ಕ ಕಿತ್ತು ನೋಡಿದ್ರೆ ಯಾರು ಗೊತ್ತಾ? ಇವನೇ ಸ್ಕೌಂಡಲ್ಲು ಗರ್ಗಾ ಚಟರ್ಜಿ. ಒದ್ದಿ ಹೇಳ್ಕೊಂಡೋದ್ರು. ಇನ್ನೊಬ್ಬ ಸುಜಿತ್ ಬೋಸು, ಹೈಲಿ ಇನ್ಫ್ಲೂಯೆನ್ಷಿಯಲ್ ಮಿನಿಸ್ಟರು, ಮುನ್ಸಿಪಲ್ ಇದ್ರೊಳಗಡೆಗೂ ದೊಡ್ಡ ಹಗರಣ, ಕೆಲಸ ಕೊಡ್ತೀವಿ ಅಂತೇಳಿ ದೊಡ್ಡ ಹಗರಣ ED ಹಾಕೊಂಡು ರುಬ್ತಾ ಇದೆ. ಈಗಾಗಲೇ ಸಬ್ಬನ್ ಮಾಡಿ ಕರೆದಿದ್ರು, ಈಗ ಅರೆಸ್ಟ್ ಮಾಡಿ ಇಟ್ಟಿದ್ದಾರೆ. 1 ಕೋಟಿ 10 ಕೋಟಿ 20 ಕೋಟಿ ಎಲ್ಲ ಇವರು ರೂಟಿ ಮಾಡಿರೋದು, 100 ಕೋಟಿ 1000 ಕೋಟಿಗಳು. ಅದಕ್ಕೆ ಗಲ್ಲಿಲಿ ಬೀದಿಲಿ ಸಿಕ್ಕಿದ ಕಡೆ ಎಲ್ಲ ಜನ ಈ TMC ಅವ್ರು ಕಂಡ್ರೆ ಸಾಕು ಚೋರ್ ಅಂತ ಯಾಕೆ ತಿಳಿಸ್ತಾರೆ ಹೇಳ್ರಿ? ಅವನು ಅಭಿಷೇಕ್ ಬ್ಯಾನರ್ಜಿ ಮನೆ ಮುಂದೆ ನೋಡಬೇಕು ನೀವು. ಶಾಂತಿನಿಕೇತನ 180 ಏನು ತೋರಿಸ್ತಾರೆ ನೋಡಿ. ಅಯ್ಯೋ, ಅದು ಮಹಾನ್ ಕೋಟೆ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದ ತನ್ನ ಇಡೀ ಸುತ್ತ. ಇಡೀ ಪೊಲೀಸ್ ವ್ಯವಸ್ಥೆನೇ ಅವನಿಗೆ ಸರ್ಪಗಾವಲಿತ್ತು. ಆ ಇಡೀ ಮೇಯ್ನ್ ರೋಡಲ್ಲಿ ಯಾವುದು ವೆಹಿಕಲ್ ಓಡಾಡೋಂಗಿರಲಿಲ್ಲ. ಇವತ್ತು ಹಾದಿ ಬೀದಿ ಲೋಕ ಜನ ಮುಂದೆ ನಿಂತ್ಕೊಂಡು ಮೀಮ್ಸ್ ಮಾಡ್ತಾ ಇದ್ದಾರೆ, ನಾಟಕಗಳು ಮಾಡ್ತಾ ಇದ್ದಾರೆ, ಚೋರ್ ಅಂತ ಕೂಗ್ತಾ ಇದ್ದಾರೆ. ಅಲ್ಲಿ ಹೆಣ್ಮಕ್ಳು ಬಂದು ಜೈ ಶ್ರೀರಾಮ್ ಅಂತ ಇದೆ. ಅವ್ನು ಬಿಲ ಎಲ್ಲ ಅಡ್ಕೊಂಡವನು ಅಭಿಷೇಕ್ ಬ್ಯಾನರ್ಜಿ ಗೊತ್ತೇ ಇಲ್ಲ ಯಾವ ಬಿಲ್ದಲ್ಲಿ ಅಡ್ಕೊಂಡವನು. ಇನ್ನೊಬ್ಬ ಶಮೀಮ್ ಅಹ್ಮದ್, ಇವನನ್ನ ಅರೆಸ್ಟ್ ಮಾಡೋದಕ್ಕೆ ಹುಡ್ಕೊಂಡು ಅವ್ನ ಮನೆಗೆ ಹೋದರೆ, ಮನೆ ಸಣ್ಣದು ನೋಡಿದ್ರೆ ಅಲ್ಲಿ ಅಂಡರ್ಗ್ರೌಂಡಲ್ಲಿ ಒಂದು ಅರಮನೆ ಕಟ್ಕೊಂಡ್ಬಿಟ್ಟವನ ಸ್ಕೌಂಡ್ರಲ್ಲಿ. ನೋಡಿರ್ಬೇಕು ನೀವು TVನಲ್ಲಿ. ಅಂಡರ್ಗ್ರೌಂಡಲ್ಲಿ ಒಂದು ದೊಡ್ಡ ಅರಮನೆ, ಇನ್ನೂ ಕೈಗೆ ಸಿಕ್ಕಿಲ್ಲ, ತಪ್ಪಿಸ್ಕೊಂಡು ಹೊಡೋಗ್ಬಿಟ್ಟವನೇ. ಬಿಡಲ್ಲ. ಇನ್ನೊಬ್ಬ ಜಹಗೀರ್ ಖಾನು ನೋಡಿ, ಇವನ ವಿಡಿಯೋಗಳು ಭಾಳ ಬರ್ತಿತ್ತು. ನೀವು ಎಲೆಕ್ಷನಿನ ಮುಂಚೆ ವಿಡಿಯೋಗಳು ನೋಡಿದ್ರೆ, ಇವನು ಡೈಮಂಡ್ ಹಾರ್ಬರಲ್ಲಿ ಇವನದೊಂದು ಕಾನ್ಸ್ಟಿಟ್ಯೂನ್ಸಿ ಫಾಲ್ತಾ ಅಂತೇಳಿ. ಈ ಡೈಮಂಡ್ ಹಾರ್ಬರ್ಗೆ MP ಅಭಿಷೇಕ್ ಬ್ಯಾನರ್ಜಿ, ಅವನ ಫುಲ್ ಸಪೋರ್ಟ್ ಈ ಜಹಗೀರ್ ಖಾನ್ಗೆ. ಇವನು 1/4 kg ಬಾಡಿಲ್ಲ ಅಂತ ಹೇಳಿದ್ರು ನೀನು ಮಾತಾಡ್ತಿದ್ದ ಡೈಲಾಗ್ಗಳು ನೋಡಬೇಕಿತ್ತು. ಮುಗಿಸ್ಬಿಡ್ತೀವಿ, ಅದು ಯಾರು ಬಂದು ಕಾಪಾಡ್ತಾರೆ, ನೋಡ್ಕೊಂಬಿಡ್ತೀವಿ ಮೇ 4 ಆದಮೇಲೆ ಅಂತೇಳಿ. ಈಗ ಅವ್ನು ಇಡೀ ಕಾನ್ಸ್ಟಿಟ್ಯೂನ್ಸಿದು ಎಲೆಕ್ಷನ್ ಇದೆ. ಅವತ್ತು ಎಲೆಕ್ಷನ್ ಆಗಲಿಲ್ಲ, ಕೇವಲ 293 ಕಾನ್ಸ್ಟಿಟ್ಯೂನ್ಸಿಗೆ ಅಷ್ಟೇ ಎಲೆಕ್ಷನ್ ಆಗಿದ್ದು, ರಿಸಲ್ಟ್ ಬಂದಿದ್ದು. ಇದರಲ್ಲಿ ತೀರಾ ಅನ್ಯಾಯ ನಡೆದಿದೆ ಅಂತ ಹೇಳಿ ಈ ತಿಂಗಳ 21ನೇ ತಾರೀಕಿಗೆ ಪೋಸ್ಟ್ಪೋನ್ ಆಗಿದೆ ಎಲೆಕ್ಷನ್ನು. ಈ ಕಳ್ಳ ಪ್ರಚಾರ ಮಾಡೋಕ್ಕೆ ಬರ್ತಿಲ್ಲ, ಎಲ್ಲ ಎಸ್ಕೇಪ್ ಆಗಿ ಓಡೋಗೋನೆ. ಅಲ್ಲಿಗೆ BJPಗೆ ಈಗ 207 ಬಂದಿದೆ, 208ನೇ ಸೀಟ್ ಅಂತೂ ಪಕ್ಕ. ಆದರೆ ಇವನು ಯಾವಾಗಾದರೂ ವಾಪಸ್ ಬರಲಿ, ಜೈಲಿಗೆ ಹಾಕೊಂಡು ರುಬ್ಬೋದಂತೂ ಗ್ಯಾರಂಟಿ. ಸುವೇಂದ್ರ ಅಧಿಕಾರಿ ಮಾತ್ರ ಫಸ್ಟ್ ಡೇಯಿಂದನೇ ಫುಲ್ಲು ಫ್ಲೆಡ್ಜಲ್ಲಿ ನುಗ್ತಾವ್ರೆ. ಒಂದು ಕಡೆಗೆ ಅವ್ರು ಫುಲ್ ಫ್ಲೆಡ್ಜನ್ನು ಅಂತಾರೆ, ಈ ಕಡೆ ಇನ್ನೊಂದು ಕಡೆಗೆ ಮಮತಾ ಬ್ಯಾನರ್ಜಿ ದಿನಕ್ಕೊಂದು ಅವತಾರ ಇಟ್ಕೊಂಡು ಭೂತದ ಬಾಯಲ್ಲಿ ಭಗವದ್ಗೀತೆ. ಹಿಂದೂಗಳು ಅಂತ ಗಮನ ಬರುತ್ತೆ. ಇವಾಗ ಹಿಂದೂಗಳ ಹತ್ಯೆ ಆಗಿದೆ, ಹಿಂದೂಗಳಿಗೆ ಅನ್ಯಾಯ ಆಗಿದೆ. ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ, ಸುವೇಂದ್ರ ಅಧಿಕಾರಿ ಎಲ್ಲೇ ಹೋದ್ರೂ ಕೂಡ ಜೈ ಶ್ರೀರಾಮ್ ಅಂತೇಳಿ ಜನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ. ಈ ಕಳ್ಳಿ ಬಾಮಿದ ಅವ್ನ ದರೋಡೆಕೋರ ಎಲ್ಲನ ಹೋಗ್ರಿ, ಜನ ಕಳ್ಳಿ ಅಂತ ಹೇಳಿ ಮರ್ಯಾದೆ ತೆಗಿತಾರೆ, ಜೈ ಶ್ರೀರಾಮ್ ಘೋಷಣೆ ಮಾಡ್ತಾರೆ. ನಾನು ಹೇಳಿದ್ನಲ್ಲ,
ಎಲ್ಲ ಕಡೆನೂ ಪಕ್ಷಗಳು ಸೋಲ್ತವೆ, ಸರ್ಕಾರ ಉರುಳುತ್ತೆ, ಬೇರೆ ಸರ್ಕಾರ ಬರುತ್ತೆ. ಆದರೆ ಈ ಮಟ್ಟದ ದ್ವೇಷ ಜನಕ್ಕೆ ಅಲ್ಲಿನ ಸರ್ಕಾರಗಳ ಮೇಲೆ, ಪಕ್ಷದ ಮೇಲೆ ಯಾವತ್ತೂ ಇರೋಲ್ಲ. ಇವತ್ತು ಈ ಮಟ್ಟದ ದ್ವೇಷ ಕಾಣ್ತಾ ಇದೆ ಅಂತ ಹೇಳಿದ್ರೆ ಇನ್ನೆಷ್ಟು ಅನುಭವಿಸ್ಬಿರ್ಬೇಕು ಆ ಜನ. ಹೋಗಲಿ, ಇಷ್ಟೆಲ್ಲ ಆಗಿದೆಯಲ್ಲ, ಅಟ್ಲೀಸ್ಟ್ ನಾನು ಮಾಡಿರೋದು ತಪ್ಪಾಗೋಯ್ತು, ಜನಗಳ ಮುಂದೆ ಕ್ಷಮೆ ಕೇಳಬೇಕು ಅಂತ ಅನಿಸ್ಲೇ ಇಲ್ವಲ್ಲ ಈ ರಾಕ್ಷಸಿಗೆ. ಈಗಲೂ ನಾಟಕಗಳು, ನಾನು ಸೋತಿಲ್ಲ, ನಾನು ರಾಜೀನಾಮೆ ಕೊಡಲ್ಲ. ರಾಜೀನಾಮೆ ಕೊಡಲಿಲ್ಲ ರೀ. ಭಾರತದ ಇತಿಹಾಸದಲ್ಲಿ ಸೋತ ಮೇಲೂ ಕೂಡ ರಾಜೀನಾಮೆ ಕೊಡದೆ ಉಗಿದು ಕಿತ್ತಾಕ್ಸ್ಕೊಂಡಂತಹ ಏಕೈಕ ಮುಖ್ಯಮಂತ್ರಿ ಇವರೇನೆ. ಮೇ 7ನೇ ತಾರೀಕು ಅದರ ಟೈಮ್ ಮುಗಿತ್ತು. ಸಂವಿಧಾನದ ಪ್ರಕಾರ ರಾಜ್ಯಪಾಲರು ಕಿತ್ತೆಸಿದ್ರು ಇಡೀ ಮಂತ್ರಿಮಂಡಲನ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ನ. ಬೇಕಿತ್ತ ಈ ಅವಮಾನ? ಮತ್ತು ಇವತ್ತು ಹೇಳೋದು ನಾನು ಸೋತಿಲ್ಲ, 100 ಕೇಂದ್ರಗಳಲ್ಲಿ ಅನ್ಯಾಯ ಮಾಡಿಬಿಟ್ಟಿದೆ BJPಗೆ, ನಾನೇ ಗೆದ್ದಿರೋದು, ನಾನೇ ಮುಖ್ಯಮಂತ್ರಿ. ಅದಾದಮೇಲೆ ಬಂದಿಲ್ಲಿ ಕೋರ್ಟಲ್ಲಿ ಬಂದು ನಾಟಕ ಆಡೋದು. ಜನ ಇನ್ನೂ ಈ ನಾಟಕಗಳು, ಈ ಢೋಂಗಿತನನ ನಂಬ್ತಾರೆ ಅಂದ್ಕೊಂಡಿದ್ದೀರಾ? ಇನ್ನು ಜನ್ಮದಲ್ಲಿ TMC ಅಧಿಕಾರಕ್ಕೆ ಬರಲ್ಲ ಬೆಂಗಾಲದಲ್ಲಿ. ಇನ್ನು ಜನ್ಮದಲ್ಲಿ MP ಆಗಲಿ, MLA ಆಗಲಿ, ಗ್ರಾಮ ಪಂಚಾಯತ್ ಮೆಂಬರ್ ಆಗಲಿ ಆಗಲ್ಲ TMCಯ ಮಮತಾ ಬ್ಯಾನರ್ಜಿ. ಅಷ್ಟು ನರಕದ ನೋಡ್ಬಿಟ್ಟಿದ್ದಾರೆ ಜನ ಈ ಪಾಪಿಯ ಆಡಳಿತದಲ್ಲಿ. ಇನ್ನದು ನಾಟಕ ಮಾಡೋದು ಬಿಟ್ಟರೆ ಜನ ಕ್ಷಮಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ನೋಡಬೇಕು ಮುಂದೆ ಏನಾಗುತ್ತೆ ಅಂತೇಳಿ. ನಮಸ್ಕಾರ.